ನಮಸ್ಕಾರ. ಇದು ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ಪರಿಚಯ ಮಾಡ್ತಾ ಇರುವಂತಹ ಮನೆ 30-40 ಸೈಟ್ನಲ್ಲಿ ಗ್ರೌಂಡ್ ಫ್ಲೋರ್ 2 BHK ಸಿಂಗಲ್ ಫ್ಲೋರ್ ಮನೆ. ಇನ್ನೊಮ್ಮೆ ಹೇಳ್ತೀನಿ, ಇದು ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರ 30-40 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೇ ಡೆವಲಪ್ ಮಾಡಿರುವಂತಹ ಲೇಔಟ್ ಇದು. ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಮೈಸೂರು ಸಿಟಿ ಸೆಂಟರಿಂದ ಅಂದರೆ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 11 ಕಿಲೋಮೀಟರ್ಸ್. ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರ. ಬಹಳ ಜನ ಗೊತ್ತಿರುತ್ತೆ ಇದು. ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರ ಅಥವಾ ಲಲಿತ್ ಮಹಲ್ ಹೋಟೆಲ್ ಪ್ಯಾಲೇಸ್ ಅಂತ ಇದೆ. ಇವಾಗ ಲಲಿತ್ ಮಹಲ್ ಪ್ಯಾಲೇಸ್ ಇದು. ಲಲಿತ್ ಮಹಲಿಂದ ಇಲ್ಲಿಗೆ ಅಬೌಟ್ 5 ಕಿಲೋಮೀಟರ್ ಆಗುತ್ತೆ, 5.5 ಕಿಲೋಮೀಟರ್ ಆಗುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರ ಆರ್ಚಿಂದ ಅಬೌಟ್ 2 ಕಿಲೋಮೀಟ್ರಲ್ಲಿ ಇರುವಂತಹ ಮನೆ. ಬನ್ನಿ ಈಗ ಮನೆ ಒಳಗೆ ಹೋಗಿ ನಾನು ಹೇಗಿದೆ ಯಾವ ಥರ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ವಿಚಾರ ಪಾರ್ಕಿಂಗ್. ಯಾವುದೇ 30-40 ಮನೆ ಆದರೆ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ನೀವು ಇಲ್ಲೇ ಕಾರ್ನ ಪಾರ್ಕ್ ಮಾಡ್ಕೋಬೇಕು. ನಿಮ್ಮ 4 ವೀಲರ್ನ ಇಲ್ಲೇ ಪಾರ್ಕ್ ಮಾಡ್ಕೋಬೇಕು. ನಿಮಗಿಲ್ಲ ಅಬೌಟ್ ಅರೌಂಡ್ 20 ಫೀಟ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ಆನ್ ಗೋಯಿಂಗ್ ಟ್ರಾಫಿಕ್ನ ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ಪಾರ್ಕಿಂಗ್ ಎಷ್ಟು ಅಂತಂದರೆ ನೀವೊಂದು ಸ್ಮಾಲ್ ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಸುಪ್ರೀತ್, ಇನೋವಾ ಫಾರ್ಚುನರು ಪಾರ್ಕ್ ಮಾಡೋಕ್ಕಂತ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಮಾಲ್ ಕಾರ್ಸ್ ಕ್ಯಾನ್ ಬಿ ಪಾರ್ಕ್ಡ್. ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ವಾಟರ್ ಸೋರ್ಸ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಕಾವೇರಿ ಕಬಿನಿ ವಾಟರ್ ಸಪ್ಲೈ ಅತಿ ಶೀಘ್ರದಲ್ಲಿ ಆಗುತ್ತೆ. ಬಟ್ ಈಗ ರೆಡಿ ಒಂದು 9,000 ಲೀಟ್ರಿಂದ 10,000 ಲೀಟ್ರ್ ಸಂಪ್ ಇದೆ. ಓವರ್ ಹೆಡ್ ಟ್ಯಾಂಕ್ ಒಂದು 1,000 ಲೀಟ್ರ್ ಇದೆ. ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಇದೆ. ಇದು ಈಸ್ಟಿಂದ ನಾನು ಇವಾಗ ಎಂಟರ್ ಆಗ್ತಾ ಇದ್ದೀನಿ. ಬನ್ನಿ ಇವಾಗ ಒಳಗೆ ಹೋಗಿ ತೋರಿಸ್ತೀನಿ. ಎಂಟೈರ್ ಈ ಮನೆ ಏನು ಮಾಡಿದ್ದಾರೆ, ಡೋರ್ಸ್ಗಳು, ವಿಂಡೋಗಳು, ಫ್ರೇಮ್ಗಳು, ಇದಕ್ಕೆ ಹಾಕಿರುವಂಥ ಶಟರ್ಗಳಂದರೆ ವಿಂಡೋಗೆ ಹಾಕಿರುವಂಥದ್ದು ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿದರೆ. ಎಂಟರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ ನೋಡ್ಬೋದು. ಎಂಟ್ರ್ ಆಗ್ತಿದ್ದಂಗೆ ಒಂದು ಹಾಲಲ್ಲಿ ಒಂದು ವಾಲ್ನ ಫುಲ್ ಪ್ಯಾನಲಿಂಗ್ ಮಾಡಿರೋಂಥದ್ದು. ಅಂದರೆ ಟಿ ವಿ ಕ್ಯಾಬಿನೆಟ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ. CCTV ಕ್ಯಾಮ್ರಾಗೆ ಈಗಾಗಲೇ ಅವರು ವಯರ್ಗಳನ್ನ ಹಾಕಿದ್ದಾರೆ. ನೀವು ಕ್ಯಾಮ್ರಾ ಹಾಕ್ಕೋಬೇಕು ಮತ್ತು ಅದಕ್ಕೆ ಬರುವಂಥ DVR ರೆಕಾರ್ಡರ್ನ ಇಟ್ಕೋಬೇಕು. ಬಟ್ ಎಲೆಕ್ಟ್ರಿಕಲ್ ಪಾಯಿಂಟ್ ಅದಕ್ಕೆ ಬೇಕಾದ ವೈರಿಂಗ್ಗಳನ್ನ ಮಾಡಿದ್ದಾರೆ. ಕೆಳಗೆ ಬಾಕ್ಸ್ಗಳು ಕೊಟ್ಟಿದ್ದಾರೆ ಸ್ಟೋರೇಜು. ಆದ ನಂತರ 2 ರೂಮ್ಗಳ ಮಧ್ಯದಲ್ಲಿ ಪೂಜಾ ರೂಮು 2. ಇದು ಎಂಟೈರ್ ದಿಸ್ ಕಾರ್ವಿಂಗ್ ಏನು ನೋಡ್ತಾ ಇದ್ದಾರೆ, ಕಾರ್ವಿಂಗ್ ಪ್ಯಾನಲಿಂಗು ಲಕ್ಷ್ಮೀ ವಿಗ್ರಹನ ಕಾರ್ವ್ ಮಾಡಿದ್ದಾರೆ. 2 ಆನೆಗಳು, ಅದ್ರ ಪಕ್ಕದಲ್ಲಿ 2 ಕಂಬಗಳನ್ನ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಇದು. ಒಳ್ಳೆ ಗುಡ್ ಸೈಜ್ ಕಂಬ. ಒಳಗೆ ಕೂತು ಪೂಜೆ ಮಾಡೋದು. ಎಂಟರ್ ದಿಸ್ ಪ್ಯಾನಲ್ ಇಸ್ ಮೇಡ್ ಅಪ್ ಆಫ್ ಟೀಕ್. ಈಗ ನಾನು A-B ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಎಲ್ಲಿ ಏನೇನು ಕನ್ಸಿಡರ್ ಮಾಡ್ತೀನಿ ಇವಾಗ. ಐ ವಿಲ್ ಡೈರೆಕ್ಟ್ಲಿ ಗೋ ಟು ದಿ ಕಿಚನ್ ಆ್ಯಂಡ್ ದಿ ಡೈನಿಂಗ್ ಏರಿಯಾ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ತೋರಿಸ್ತೀನಿ. ಕಿಚನ್ ನೋಡಿ, ಇವಾಗ ಇದು ಕಿಚನ್ ಏರಿಯಾ. ಮಾಡ್ಯುಲರ್ ಟೈಪ್ ಕಿಚನನ್ನು ಮಾಡಿದ್ದಾರೆ. ಇದು ಗ್ರನೈಟ್ ಟಾಪು. ನಿಮಗೆ ಈ ಪಾರ್ಟಲ್ಲಿ ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಸಿಂಕಿಗೆ ಆಪ್ಷನ್ ಕೊಟ್ಟಿದ್ದಾರೆ, 2 ಕಿಟಕಿಗಳು ಕೊಟ್ಟಿದ್ದಾರೆ. ಇಲ್ಲೊಂದು ತೂತ ಮಾಡಿದ್ದಾರೆ ನೋಡಿ. ಇದು ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ಮನೆ ಒಳಗೆ ನೋಡಿ, ಈ ಪಾಯಿಂಟ್ ಏನಿದೆ, ಮನೆ ಒಳಗೆ ನೀವು ಗ್ಯಾಸ್ ಸಿಲಿಂಡರ್ ತರುವಂಥ ಪ್ರಮೇಯ ಇಲ್ಲ ನೋಡಿ. ಇದು ಆಚೆನೇ ಸಿಲಿಂಡರ್ ಜಾಗ ತೋರಿಸ್ತೀನಿ ಎಕ್ಸಿಟ್ ಆಗ್ಬೇಕಾರೆ. ಇಲ್ಲೇ ನೀವು ಗ್ಯಾಸ್ ಸಿಲಿಂಡರ್ದು ಪಾಯಿಂಟ್ ಇಲ್ಲೇ ಬರುತ್ತೆ. ಅಂದರೆ ಹಾಬ್ ಅಂತ ಏನು ಹೇಳ್ತೀವಿ ಅಥವಾ ನಾವು ಸ್ಟವ್ ಏನು ಹೇಳ್ತೀವಿ ಇಲ್ಲೇ ಬರುತ್ತೆ. ಸ್ಟೋರೇಜ್ ಸ್ಪೇಸು ಇಲ್ಲೂ ಎಲೆಕ್ಟ್ರಿಕಲ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ ಮಿಕ್ಸಿ ಇಟ್ಕೊಳ್ಳಿಕ್ಕೆ ನೋಡಿ. ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟು ರೆಫ್ರಿಜರೇಟರ್ ಪಾಯಿಂಟು. ಇದು ಸ್ಟೋರೇಜ್ ಸ್ಪೇಸ್ ಫಾರ್ ಕಿಚನ್ನು. ಇದನ್ನು ನೋಡಿ, ಇದೆಷ್ಟು ಚೆನ್ನಾಗಿ ಮಾಡಿರೋಂಥ ಒಂದು ಲುಕ್. ಫುಲ್ ಮೇಲಿಂದ ಕೆಳಗೆ ತನಕ ತೋರಿಸ್ತೀನಿ. ಈಗ ಈ ಭಾಗದಲ್ಲಿ ನಾನು ಏನು ನಿಂತಿದ್ದೀನಿ, ದಿಸ್ ಪೋರ್ಷನ್ ಈಸ್ ಫಾರ್ ಯುವರ್ ಸ್ಟೋರೇಜ್ ಸ್ಪೇಸು. ಕೆಳಗೂ ಸ್ಟೋರೇಜ್ ಸ್ಪೇಸ್ ಇದೆ, ದಿನಸಿ ಸಾಮಾನು ಇಟ್ಕೊಳ್ಳೋಕ್ಕೆ. ಇದು ಶೋ ಕೇಸ್ ಟೈಪ್ ಮಾಡಿದ್ದಾರೆ. ಇದೇ ಡೈನಿಂಗ್ ಏರಿಯಾ ನೋಡಿ. ಇಲ್ಲಿ ವಾಟರ್ ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಇದನ್ನೇ ದಿಸ್ ಈಸ್ ಯುವರ್ ಹ್ಯಾಂಡ್ ವಾಶ್. ಯಾಕಂದರೆ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಹ್ಯಾಂಡ್ ವಾಶು. ಇಲ್ಲೂ ಸಹ ನೋಡಿ ಓಪನ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಏನು ಲೋಟಗಳು, ಪ್ಲೇಟ್ಗಳು, ಚಿಕ್ಕ ಚಿಕ್ಕ ಐಸ್ ಕ್ರೀಮ್ ಬೌಲ್ಗಳನ್ನ ಇಟ್ಕೊಳ್ಳಿಕ್ಕೆ. ಈಗ ನಾನು ಎಂಟ್ರಿ ತೋರಿಸ್ದೆ, ಪಾರ್ಕಿಂಗ್ ತೋರಿಸ್ದೆ, ಮೈನ್ ಡೋರ್ ತೋರಿಸ್ದೆ. ಬ್ಯೂಟಿಫುಲ್ ಪೇಂಟಿಂಗ್ ನೋಡಿ. ಇದು ದಿಸ್ ದ ಪೇಂಟಿಂಗ್. ಓಕೆ, ಇದಾದ ನಂತರ ಪಾರ್ಟ್ ನಂಬರ್ B ಅಲ್ಲಿ ನಾನು ಏನೇನು ಕವರ್ ಮಾಡ್ತಾಯಿದ್ದೀನಿ ಮನೆಯದು. ರೂಮ್ ನಂಬರ್ 1. ಇದು ರೂಮ್ ನಂಬರ್ 1. ಇದು ಫುಲ್ ಸೈಜು TV
ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬು. ಮತ್ತು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ಫ್ಯಾನ್ಗಳನ್ನ ಹಾಕಿದ್ದಾರೆ, AC ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಎರಡೂ ಕಡೆ ಹಾಲಲ್ಲಿರ್ಬೋದು, ರೂಮ್ಗಳಲ್ಲಿರ್ಬೋದು, ಎಲ್ಲ ಕಡೆ ಫ್ಯಾನ್ ಫಿಟ್ಟಿಂಗ್ಗಳಾಗಿದೆ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳಾಗಿದೆ. ನೀವೇನು ತಿರ್ಗಾ ಬಂದು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ನ ಮಾಡ್ಕೋಬೇಕಾಗಿಲ್ಲ. ದಿಸ್ ಇಸ್ ರೂಮ್ ನಂಬರ್ 2, ಎರಡನೆಯ ರೂಮು. ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ನಿಮಗೆ ಕಮೋಡನ್ನು ಹಾಕಿ ಕೊಡ್ತಾರೆ, ವಾಟರ್ ಫಿಕ್ಸ್ಚರ್ಸ್ ಹಾಕಿ ಕೊಡ್ತಾರೆ. ಇದು ಬಾತ್ರೂಮ್ ನಂಬರ್ 2. ದಿಸ್ ಇಸ್ ಎ ಕಾಮನ್ ಬಾತ್ರೂಮ್. ನೋಡ್ಬೋದು, ಇದೆ ಕಾಮನ್ ಬಾತ್ರೂಮು. ಇವರಿಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ, ಮನೆಯ ಹಿತ್ತಲು, ಅದು ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿಯಲ್ಲಿ ಇಂಡಿಯನ್ ಸ್ಟೈಲು ಒಂದು ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಬನ್ನಿ, ಈಗ ಐ ವಿಲ್ ಗೋ ಟು ದ ಫ್ರಂಟ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ಸೊ ನಾನು A ಆ್ಯಂಡ್ B ಆಗಿ ಎರಡನ್ನು ತೋರಿಸಿದ್ದೀನಿ. ಎಲ್ಲಿ ನಾನು ನಿಮಗೆ ಎಂಟ್ರಿ ಪಾಯಿಂಟು, ಕಿಚನ್ನು, ಡೈನಿಂಗ್ ಏರಿಯಾ, ರೂಮ್ ನಂಬರ್ 1. B ಯಲ್ಲಿ ಪೂಜಾ ರೂಮು, ರೂಮ್ ನಂಬರ್ 2 ವಿತ್ ಅಟ್ಯಾಚ್ ಬಾತ್ರೂಮು, ಕಾಮನ್ ವಾಶ್ರೂಮು ಮತ್ತು ಬ್ಯಾಕ್ ಸೈಡ್ ಅಂತ ಇಂಡಿಯನ್ ಸ್ಟೈಲ್ ಟಾಯ್ಲೆಟು. ಈಗ ನಾನು ಆಚೆ ಹೋಗಿ ನಿಮಗೆ ಐ ವಿಲ್ ಶೋ ಯು. ನೋಡಿ, ಇದ್ರ ಕೆಳಗೆ ಏನಿದೆ ಈ ಮೆಟ್ಲು, ಈ ಮೆಟ್ಲುಗಳ ಕೆಳಗೆ 3 ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕಾರ್ನ ವಾಶ್ ಮಾಡ್ಕೊಳ್ಳಿಕ್ಕೆ. ಅದ್ರ ಪಕ್ಕದಲ್ಲೇ ಗ್ಯಾಸ್ ಪಾಯಿಂಟ್. ನಾನು ಹೇಳಿದ್ನಲ್ಲ, ಮನೆ ಒಳಗೆ ನೀವು ಗ್ಯಾಸ್ ತರುವಂಥ ಪ್ರಮೇಯ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಗೆಟ್ ದ ಗ್ಯಾಸ್ ಸಿಲಿಂಡರ್ ಇನ್ಸೈಡ್ ದ ಹೌಸ್. ಯು ಕ್ಯಾನ್ ರೀಫಿಲ್ ಇಟ್ ಔಟ್ಸೈಡ್. ಬಂದಿರುತ್ತ ಸಿಲಿಂಡರ್ಗಳನ್ನ ನೀವು ಇಲ್ಲೇ ತೊಗೊಂಡು ಅಲ್ಲಿಂದನೇ ಎಕ್ಸ್ಚೇಂಜ್ ಮಾಡಿ ಕಳಿಸ್ಬಿಡ್ಬೋದು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್ ವಿಚ್ ಇಸ್ ಅ 2 bedroom ಸಿಂಗಲ್ ಫ್ಲೋರ್ ಈಸ್ಟ್ ಫೇಸಿಂಗ್ ಮನೆ. ಇನ್ನೊಮ್ಮೆ ಐ ಜಸ್ಟ್ ಶೋ ಯು ದಿ ಔಟ್ಲುಕ್ ಆಫ್ ದ ಪ್ರಾಪರ್ಟಿ ಹೇಗಿದೆ ಅಂತ. ಇದಿರೋದು ಶಾಂತವೇರಿ ಗೋಪಾಲ್ಗೌಡ ನಗರ, ಮೈಸೂರು ಮಧ್ಯಭಾಗದ ಒಟ್ಟು 10.5 ಕಿಲೋಮೀಟರ್ ಇರುವಂತಹ ಮನೆ. ಇದು ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಸ್ನೇಹಿತರೆ, ಈ ವಿಡಿಯೋನ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಲೈಕ್ ರೇಟ್ನ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಇದರ ಸೆಲ್ಲಿಂಗ್ ರೇಟ್ ಏನು ಅಂತ. ಅದಾದ ನಂತರ ಲೊಕೇಶನ್, ನನ್ನನ್ನು ನೀವು ಸಂಪರ್ಕಿಸಿದ್ರೆ ಇದರ ಲೊಕೇಶನ್ನು, ಪ್ರಾಪರ್ಟಿ ವಿಸಿಟಿಗೆ ಏನು ವ್ಯವಸ್ಥೆನ ನಾನು ನಿಮಗೆ ಮಾಡಿಕೊಡ್ಲಾಗುತ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು.